Hey, I'm the dishwasher. And the car cleaner. And the glass cleaner. I am the ultimate all-in-one clean all. Clean all for everything and every purpose. Mysore Sandal Clean All. ಈಗ ನಾನು ತಿಪ್ಟೂರಿನ ರೈಲ್ವೆ ನಿಲ್ದಾಣದಲ್ಲಿದ್ದೇನೆ. ಇಲ್ಲಿಂದ ನಾನು ಸಚಿವರ ಜೊತೆ ರೈಲಲ್ಲಿ ಹೊರಡ್ತೇನೆ. ಅಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಕೆಲವು ಸವಾಲುಗಳಿವೆ, ಅವುಗಳಿಗೆ ಅವರ ಉತ್ತರ ಏನು ಅಂತ ಕೇಳ್ತೀನಿ. ಸರ್, MLC ಎಲೆಕ್ಷನ್ ಯಾವ ಫಲಿತಾಂಶ ನಿರೀಕ್ಷಿಸ್ತೀವಿ? ಖಂಡಿತ ಇದುವರೆಗೂ ನಡೆದಂಥ ಎಲ್ಲ ಬೈ ಎಲೆಕ್ಷನ್ ಸರ್ಕಾರ ಬಂದ ನಂತರ ಜನ BJPಯ ಪರ ಕೊಟ್ಟರು. ಮೊನ್ನೆ ಬೈ ಎಲೆಕ್ಷನ್ ಮಾತ್ರ ಎರಡನೇದಾಗ ಒಂದು ನಮಗಾಯಿತು, ಒಂದು ಕಾಂಗ್ರೆಸ್ ಆಯಿತು, ಒಂದು ಉಳಿಸ್ಕೊಂಡ್ವಿ. ಗೆದ್ದಿದ್ದು ಭಾರಿ ಅಂತರದಲ್ಲಿ ಗೆದ್ವಿ, 30,000 ಲೀಡಲ್ಲಿ ಗೆದ್ವಿ. ಸೋತಿದ್ದು ಬರೀ 6,000 ಲೀಡಲ್ಲಿ ಸೋತಿದ್ದು. ಜನ ಮೋದಿಯವರ ಅಭಿವೃದ್ಧಿ, ರಾಜ್ಯ ಸರ್ಕಾರದ ಅಭಿವೃದ್ಧಿಯ ಪರವಾಗಿ ಇದ್ದಾರೆ. ಇದರಲ್ಲೂ 15-16 ಸೀಟಂತೂ ಖಂಡಿತ BJPಯ ಪರವಾಗಿ, ಯಾವುದೇ ತೊಂದರೆ ಇಲ್ಲದೆ 15-16 ಸೀಟ್. ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಯಾವ ದಿಕ್ಸೂಚಿಯಲ್ಲಿ ಸಾಗ್ತಾ ಇದೆ? ಸ್ಪಷ್ಟವಾಗಿ ಕಳೆದ 7 ವರ್ಷದಲ್ಲಿ ಯಾವುದೇ ತರವಾದಂಥ ಹಗರಣಗಳಿದೆ, ಸ್ಪಷ್ಟ ನೀತಿಯಲ್ಲಿ ಆಡಳಿತ ಮಾಡ್ತಾರೆ ನಾನು ನೋಡಿದ್ದೇನೆ. ಯಾವ ವಿಚಾರಕ್ಕೋಸ್ಕರ ಭಾಜಪ ತನ್ನ ಅಸ್ತಿತ್ವವನ್ನು ತಗೊಂಡು ಆ ಥರದ ಅನೇಕ ವಿಚಾರವನ್ನು ತುಂಬ ಜನ ಮಾತಾಡುವಂಥವ್ರು. ಭಾಜಪ ಬರೀ ಎಲೆಕ್ಷನ್ ಗೆಲ್ಲೋಕ್ಕೋಸ್ಕರ ಮಾಡ್ತಿದೆ, ಇದು ಅವ್ರಿಗೂ ಏನು ಬೇಕಿಲ್ಲ ಅನ್ನೋದು. ಆದರೆ ಭಾಜಪ ತನಗೆ ಅಧಿಕಾರ ಸಿಕ್ಕಿದ ತಕ್ಷಣ ರಾಷ್ಟ್ರಹಿತದ ಯಾವ್ಯಾವ ವಿಚಾರಗಳನ್ನ ತಾನು ಹೇಳಿದ್ದು ಅದನ್ನು ಅನುಷ್ಠಾನಕ್ಕೆ ತರ್ತಿರೋದು ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಸಹಿತ ಮೋದಿಯವರು 3 ಬಿಲ್ಗಳನ್ನ ವಾಪಸ್ ತಗೊಂಡು ಸ್ಪಷ್ಟವಾಗಿ ರೈತರಿಗೆ ಸಹಾಯ ಮಾಡೋದಕ್ಕೋಸ್ಕರ ತಂದಂಥ ಬಿಲ್. ಅಂದರೆ ಎಲ್ಲೋ ಮೋದಿಯವರೇ ಹೇಳ್ದಂಗೆ ಎಲ್ಲೋ ಒಂದು ಕಡೆ ಒಂದು ರೈತ ಸಮುದಾಯಕ್ಕೆ ನಾವು ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ. ಆದರೆ ಈಗ ಇಟ್ಕೊಳ್ಳಿಲ್ಲ, ಸರ್ಕಾರ ತಂದಿದೆ ಅದಕ್ಕೋಸ್ಕರ ಮಾಡು ಅನ್ನುವಂಥ ಯೋಚನೆ ಮಾಡಿಲ್ಲ. ಇನ್ನೊಂದಷ್ಟು ದಿನ ಟೈಮ್ ತಗೊಳ್ಳಿ, ಅವ್ರು ಕನ್ವಿನ್ಸ್ ಮಾಡೋಣ ಅನ್ನುವಂಥ ಡೆಮಾಕ್ರೆಟಿಕ್ ಅಪ್ರೋಚನ್ನೇ ಮಾಡ್ತಾರೆ. ಅದಕ್ಕೆ ತನ್ನ ಕೇಂದ್ರ ಸರ್ಕಾರ ಬಂದಂಥ BJPಯ ಸರ್ಕಾರ ಸ್ಪಷ್ಟ ನೀತಿಯಿಂದ ರಾಷ್ಟ್ರದಲ್ಲಿ ಆಡಳಿತ ನಡೆಸ್ತಿದೆ, ಎಲ್ಲರ ಜೊತೆಯಲ್ಲಿ ಆಡಳಿತ ನಡೆಸ್ತಿದೆ. ಜನರನ್ನು ವಿಶ್ವಾಸಕ್ಕೆ ತಗೊಂಡು ಜನರನ್ನು ರಾಷ್ಟ್ರ ಕಟ್ಟುವಂಥ ಕೆಲಸದಲ್ಲಿ ಜೋಡಿಸ್ಕೊಂಡು ಯಾವುದೇ ಒಬ್ಬ ಕೇಂದ್ರದ ಮಂತ್ರಿ ಒಂದೇ ಒಂದು ಕಪ್ಪು ಚುಕ್ಕೆ ಹಗರಣಗಳಲ್ಲಿ ಪಾಲ್ಗೊಂಡಿಲ್ಲ ಅನ್ನುವಂಥದ್ದು 7 ವರ್ಷದಲ್ಲಿ. ಸ್ವತಂತ್ರದ ನಂತರದ ಸರ್ಕಾರಗಳಲ್ಲಿ ಯಾವುದೇ ತರವಾದಂಥ ಈ ಥರದ ಹಗರಣ ಇಲ್ಲದೆ ಇರುವಂಥ ಸರ್ಕಾರ ಯಾವ್ದಾರು ಇದ್ದರೆ ಮೋದಿಯವರ ಭಾಜಪ ಸರ್ಕಾರ. ರಾಷ್ಟ್ರಹಿತ ಮುಖ್ಯ ಅನ್ನುವಂಥದ್ದು ನಾವು ತುಂಬ ದಿನದಿಂದ ಹೇಳ್ತಾ ಇದ್ದೀವಿ. ಹಗಲು ರಾತ್ರಿ ದೇಶವನ್ನು ಕಾಯ್ತಿರುವಂಥ, ನಮ್ಮನ್ನು ರಕ್ಷಣೆ ಮಾಡುವಂಥ ಮಿಲಿಟರಿಯವ್ರನ್ನ ಹೇಗೆ ನಡ್ಕೊಂಡಿತ್ತು ಹಿಂದಿನ ಸರ್ಕಾರಗಳು, ಈಗ ಹೇಗೆ ನಡ್ಕಂತೆ ಮೋದಿ ಸರ್ಕಾರ, ಇದೆಲ್ಲ ಜನ ಒಂದು ಸ್ವಾಭಿಮಾನ ದೇಶ ತನ್ನ ನೈಬರ್ಸ್ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಆ ಪ್ರಯತ್ನವೂ ಮಾಡಬೇಕು. ಆದರೆ ಬಿಹೇವ್ ಮಾಡುವಾಗ ಹೆದರುಕಟ್ಟು ಬಿಹೇವ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸ್ವಾಭಿಮಾನದಿಂದಲೇ ಚೈನಾ ದೊಡ್ಡ ದೇಶ, ಮಿಲಿಟ್ರಿ ತುಂಬ ಬಿಗಿಯಾದ ದೇಶ, ಅದಕ್ಕೋಸ್ಕರ ಹೆದರ್ಕೊಂಡು ಬದುಕುವಂಥದ್ದೇನಾಗಲಿಲ್ಲ. ಹಿಂದೆಲ್ಲ ನೋಡಿದ್ವಿ, ಚೈನಾ ತನ್ನಿಷ್ಟು ಬಂದಂಗೆ ಒಳಗೆ ಬರುವಂಥ ಪ್ರಯತ್ನ ಮಾಡೋದು. ಮೋದಿಯವರು ಬಂದ ಟೈಮಲ್ಲಿ ಪ್ರಯತ್ನ ಮಾಡಿದಾಗ ಹೇಗೆ ಈ ದೇಶ ಎದುರಿಸ್ತು ಅನ್ನೋದು ನಮಗೆ ಹೀಗೆ ಸುತ್ತಲೂ ಇರುವಂಥ ಎಲ್ಲ ದೇಶಕ್ಕೂ ಆ ದೇಶದ ಕಷ್ಟಗಳ ಜೊತೆನೂ ಹೇಗೆ
ಕೋವಿಡಿನ ಟೈಮಲ್ಲಿ ಭಾರತ ಸಹಾಯ ಮಾಡಿತು, ವ್ಯಾಕ್ಸಿನನ್ನು ಕಳಿಸ್ತು. ಅಂದರೆ ಈ ಥರದ ಎಲ್ಲರನ್ನೂ ಜೊತೆಗೆ ತಗೊಂಡೋಗಿ ಎಲ್ಲರ ಜೊತೆ ಬದುಕಿ ಈ ದೇಶ ಯಾವತ್ತೂ ಹೇಳಿದ್ದಲ್ಲ, ಪ್ರಪಂಚದ ಹಿತವನ್ನು, ಪ್ರಪಂಚದಲ್ಲಿರುವಂಥ ಎಲ್ಲರ ಹಿತವನ್ನು ಕಾಪಾಡಬೇಕು. ಆ ಪ್ರಯತ್ನದಲ್ಲಿ ವಸುದೇವ ಕುಟುಂಬ ಅನ್ನುವಂಥದ್ದು ಏನು ಮಾತು ಹೇಳ್ತಿದ್ವಿ, ಅದೇ ಆಧಾರದ ಮೇಲೆ ನಾವು ನಡೆಸ್ತೀವಿ. ಪಾಕಿಸ್ತಾನಕ್ಕೆ ಒಳ್ಳೆಯ ವಿಧಾನಗಳು ಪ್ರಯತ್ನ ಮಾಡಿದ್ವಿ, ಆಗಲಿಲ್ಲ ಅಂತಂದಾಗ ಭಾರತ ಎಲ್ಲೂ ಸೋಲಲ್ಲ ಅನ್ನುವಂಥದ್ದನ್ನು ತೋರಿಸ್ಬೇಕು. ಕಾಶ್ಮೀರನ ಜನ ಏನು ಬಯಸ್ತಿದ್ರು ಅದನ್ನು ವೋಟ್ಗೋಸ್ಕರ ಬೇರೆ ಬೇರೆ ಪಕ್ಷ ಮಾಡ್ತಿದ್ದಿಲ್ಲ. ಇವತ್ತು ವೋಟ್ ಹೆಚ್ಚುಕೊಂಡ ಜನ ಬಯಸಿದ್ದನ್ನು ಮಾಡಬೇಕು ಅಂತೇಳಿ ತಗೊಂಡಂಥ ನಿರ್ಣಯ ಹೇಗೆ ಸ್ವಾಗತ ಮಾಡ್ತು. ಅಲ್ಲಿ ನಡೆದಂಥ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಜನ ಹೇಗೆ ಇನ್ವಾಲ್ವ್ ಆದರು. ಫ್ರಸ್ಟ್ರೇಟ್ ಆಗಿರುವಂಥ ಪಾಕಿಸ್ತಾನ ಉಗ್ರಗಾಮಿಗಳು ಹೇಗೆ ಬಿಹೇವ್ ಮಾಡಿ ಕಡೆಗೆ ಸೋತರು ಅನ್ನೋದು ನಮ್ಮ ಕಣ್ಣು ಮುಂದಿದೆ. ಒಂದೊಂದು ವಿಷಯದ ಸಾಧನೆಗಳ ಬಗ್ಗೆ ಜನಸಾಮಾನ್ಯನ ವಿಷಯದಿಂದ ಹೇಳಿ ಡೈರೆಕ್ಟ್ ಟ್ರಾನ್ಸ್ಫರ್ ಸಿಸ್ಟಮ್ ಈ ಸರ್ಕಾರ ತಂದಿಲ್ಲದೆ ಇರ್ಬೋದು, ಆದರೆ ಆ ಡೈರೆಕ್ಟ್ ಟ್ರಾನ್ಸ್ಫರ್ ಸಿಸ್ಟಮ್ನ ಹೇಗೆ ಆಡಳಿತ ಟ್ರಾನ್ಸ್ಪರೆಂಟ್ ಆಗಬೇಕು, ಪರಿಶುದ್ಧವಾಗಬೇಕು ಅನ್ನೋದಕ್ಕೆ ಉಪಯೋಗಿಸ್ಕೊಂಡಿತ್ತು. 72,000 ಕೋಟಿಯನ್ನು ಕೇಂದ್ರ ಸರ್ಕಾರ ರೈತ ಕಲ್ಯಾಣ ನಿಧಿಯನ್ನು ಕೊಡ್ತು. ಒಂದೇ ಒಂದು ಲೋಪ ಆಗ್ದಂಗೆ ಒಬ್ಬ ರೈತ ಯಾವುದೇ ಆಫೀಸ್ಗೆ ಹೋಗದೆ, ಯಾವುದೇ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ನೋಡಿದೆ ಅವನ ಖಾತೆಗಳಿಗೆ ಜಮಾ ಆಗಿದೆ. ಪ್ರತಿಯೊಂದರಲ್ಲೂ ಡೈರೆಕ್ಟ್ ಟ್ರಾನ್ಸ್ಫರ್ ಸಿಸ್ಟಮ್ ತರುವಂಥ ಧೈರ್ಯವನ್ನು ಭಾಜಪ ಮಾಡಿದ್ದು. ಅನೇಕದ್ದನ್ನು ಹೇಳ್ತಾ ಹೋದರೆ 100 ಹೇಳ್ಬೇಕು. ಎಲ್ಲರ ಮನೆಗೆ ಗ್ಯಾಸ್ ತಲುಪಿಸ್ತೀವಿ ಅನ್ನೋದು, ಎಲ್ಲ ಹಳ್ಳಿಗಳಿಗೆ ಕರೆಂಟ್ ಕೊಡ್ತೀವಿ ಅಂತ ನಿರ್ಣಯ ತಗೊಂಡಿದೆ ಭಾಜಪ. ಭಾಜಪದ ಅಂತ್ಯೋದಯದ ಮೂಲಕ ಈ ದೇಶವನ್ನು ಪರಿವರ್ತನೆ ಮಾಡ್ತೀವಿ ಅಂತ ನಾವು ಅಂತ್ಯೋದಯ ಅಂದರೆ ಅಂತ್ಯದಲ್ಲಿರುವಂಥ ಮನುಷ್ಯನ ನೆಮ್ಮದಿ ಸಮಾಧಾನವನ್ನು ಅವನಿಗೆ ಏನೇನು ತಲುಪಿಸ್ತೀವಿ ಅಂತ ಹೇಳ್ತಾರೆ. ಆ ಪ್ರಯತ್ನಗಳನ್ನು ಮದುವೆ ಮಾಡ್ತೀವಿ. ವಾಪಸ್ ತಗೊಂಡಿದ್ದಾರೆ. ರೈತರ ಹತ್ರ ಒಂದು ದಿದೆ ಆಗಲಿಕ್ಕೆ ಒಂದು ಕ್ಷಮಾಪಣೆಯನ್ನು ಆದರೆ ಈ ಕಾಯ್ದೆ ತೆಗೆದುಕೊಂಡು ವಾಪಸ್ ತಗೊಂಡದ್ದು ಸಾಧಕ ಬಾಧಕಗಳೇನು ಅನ್ನೋದು ಚರ್ಚೆಗೆ ಬರಬೇಕು. ಮೋದಿಯವರೇ ಅವತ್ತಿನ ಬೆಳಗ್ಗೆ 9 ಗಂಟೆಯ ಭಾಷಣದಲ್ಲಿ ದೇಶವನ್ನು ಉದ್ದೇಶ ಮಾಡಿ ನೇರವಾಗಿ ಹೇಳಿದ್ದಾರೆ. ತುಂಬ ದಿನದ ರೈತರ ಡಿಮ್ಯಾಂಡ್ ಇತ್ತು. ಒಬ್ಬ ಇಂಡಸ್ಟ್ರಿಯಲಿಸ್ಟ್ಗೆ ತನ್ನ ಪ್ರಾಡಕ್ಟನ್ನು ಮಾರ್ಕೊಳ್ಳೋದಕ್ಕೆ ಫ್ರೀ ಆಗಿಬಿಟ್ಟಿದ್ದಾರೆ. ರೈತನ ಪ್ರಾಡಕ್ಟನ್ನು ಮಾರೋದಕ್ಕೆ ಏಜೆಂಟ್ ಯಾಕೆ, ಆಫೀಸರ್ಸ್ ಯಾಕೆ, ಅವ್ನಿಗೆ ಯಾಕೆ ಹಕ್ಕು ಕೊಟ್ಟಿಲ್ಲ ಅನ್ನೋದು ತುಂಬ ವರ್ಷದ ಡಿಮ್ಯಾಂಡ್ ಇತ್ತು. ಹೊಸ ಕೃಷಿ ಕಾಯ್ದೆಯಲ್ಲಿ ಅದರ ಅವಕಾಶ ಕೊಟ್ಟಿತ್ತು. ರೈತ ಸ್ವಾವಲಂಬದಿಂದ ತಾನು ಬೆಳೆದಂಥ ಪದಾರ್ಥನ ದೇಶದಲ್ಲಿ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗಿ ಯಾರಿಗೆ ಬೇಕಾರೋ ಅವನಿಗೆ ಬೇಕಾದಂಥ ರೇಟಲ್ಲಿ ಮಾರುವಂಥ ಅವಕಾಶ ಕೊಟ್ಟಿತ್ತು. ಅದು ನಾವೆಲ್ಲೂ ಕನ್ವಿನ್ಸ್ ಮಾಡುವಂಥದ್ರಲ್ಲಿ ನಾವು ತೊಂದರೆ ಆಗಿಲ್ಲ ಅನ್ನುವಂಥ ಮಾತನ್ನ ಮೋದಿಯವರು ಹೇಳೋದು. ವಿಶೇಷವಾಗಿ ಅದು ಎಫೆಕ್ಟ್ ಆಗಿದ್ದಂಥದ್ದು ರೈತ ನೀತಿಯನ್ನು 2 ಕಡೆ ನಮ್ಗೆ ಗೊತ್ತಿದ್ದೀನಿ. ಪಂಜಾಬಲ್ಲಿ ವಿಶೇಷವಾಗಿ ಮತ್ತು ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ಮಾತ್ರಲ್ಲ. ಆದರೆ ಇದೊಂದು ಡೆಮೊಕ್ರೆಟಿಕ್ ನೇಷನ್. ಅದರಲ್ಲೂ ನಮ್ಮ ಸರ್ಕಾರ ಡೆಮೋಕ್ರಸಿಯ ಬಗ್ಗೆ ತುಂಬ ಒತ್ತು ಕೊಟ್ಟಿರುವಂಥ, ಪ್ರಜಾಪ್ರಭುತ್ವವನ್ನು ನಂಬಿರುವಂಥ, ಒತ್ತು ಕೊಟ್ಟಿರುವಂಥದ್ದು. 1 ವರ್ಷ ಕಂಟಿನ್ಯೂಸ್ ಆಗಿ ರೈತರು ಸ್ಟ್ರೈಕ್ ಮಾಡ್ತಾರೆ. ಯಾವುದೇ ಥರವಾದಂಥ ಈಗೋ ಇದೆ. ಮೋದಿಯವರು ಅದನ್ನು ವಾಪಸ್ ತಗೊಂಡು ಕನ್ವಿನ್ಸ್ ಮಾಡಿ ಜನ ಒಪ್ಪಿದಾಗ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ತಗೊಂಡಿದ್ದಾರೆ. ಇದರಿಂದ ಯಾರು ಗೆದ್ದರು ಯಾರು ಸೋತರು ಅನ್ನುವಂಥದ್ದು ಬೇಕಾದ ವಿಶ್ಲೇಷಣೆಗಳಾಗಿದೆ. ಮೊನ್ನೆ ಒಂದು ನಾನು ನಿಮ್ಮ ಚಾನಲಿನ ಇದರಲ್ಲೇ ನೋಡ್ತಾ ಇದ್ದೇನೆ, ನಾನು TVಯ ಚಾನಲ್ ಚರ್ಚೆಯಲ್ಲಿ. ಸದ್ಯದಲ್ಲಿ ರೈತರು ಗೆದ್ದರು, ಆದರೆ ರೈತರ ವಿಚಾರ ಸೋಲ್ತು. ಯಾವುದನ್ನು ಡಿಮ್ಯಾಂಡ್ ಮಾಡಿದರು ರೈತ. ಈ ಮಧ್ಯವರ್ತಿಗಳಿಂದ ತನಗೆ ಆಗ್ತಿರುವಂಥ ಅಕ್ರಮಗಳು, ಅವರಿಂದ ಆಗ್ತಿರುವಂಥ ಮೋಸಗಳು, ಅದನ್ನು ತಪ್ಪಿಸೋದಕ್ಕೋಸ್ಕರ ಫ್ರೀ ಮಾಡಬೇಕು ಏನು ಅಂದ್ಕೊಂಡಿದ್ದೆ.
ಅದಕ್ಕೆ ವಿಶೇಷವಾಗಿ ಪಂಜಾಬಿನಲ್ಲಿ ಸ್ಟ್ರೈಕ್ ನಡೀತದೆ. ಪಂಜಾಬಲ್ಲಿ ಮೇಜರ್ ಕ್ರಾಪ್ ಬೆಳೀತಿರೋದು ಭತ್ತ. ಆ ಭತ್ತವನ್ನು ತಗೊಂಡಿದ್ದು ಸರ್ಕಾರ. ಆದರೆ ಯಾವತ್ತೂ ಸರ್ಕಾರಕ್ಕೆ ಡೈರೆಕ್ಟ್ ರೈತ ಮಾರುವಂಥ ವ್ಯವಸ್ಥೆಗಳು ಇದ್ದೇ ಇದ್ದಿಲ್ಲ. ಅಲ್ಲಿಯ ಪಂಜಾಬಿನ ವ್ಯಾಪಾರಸ್ಥರು ಅದನ್ನು ಖರೀದಿ ಮಾಡಿ ವ್ಯಾಪಾರಸ್ಥರು ಮೂಲಕ ಸರ್ಕಾರಕ್ಕೆ ಬರ್ತಾರೆ. ಅಂಥವಕ್ಕೆಲ್ಲ ತುಂಬ ಹೆಚ್ಚು ಕಡಿಮೆ ಆಗ್ಬೋದು ಅಂತೇಳಿ ಅಲ್ಲಿಯವ್ರಿಗೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಸ್ಟ್ರೈಕ್ ನಡೆದಂಥ ರೀತಿ ನೀತಿಗಳು ತುಂಬ ವಿಶ್ಲೇಷಣೆಗೆ ಚರ್ಚೆಗೆ ತ್ರಾಸಾಗಿ ಈಗ ಅದೆಲ್ಲ ಇದ್ದಾಗ ಮೋದಿಯವರು ಇನ್ನೊಂದು ದಿನ ಟೈಮ್ ತಗೊಂಡು ಇದನ್ನು ಮಾಡೋಣ ಅಂತ ವಾಪಸ್ ಇಲ್ಲಿ ಯಾರ ಸೋಲು ಇಲ್ಲ, ಯಾರ ಗೆಲುವು ಇಲ್ಲ. ಒಂದು ಒಳ್ಳೆಯ ನೀತಿಯ ತಡವಾಗ್ತಿದೆಯಲ್ಲ ಅನ್ನೋ ಒಂದು ಮಾನಸಿಕ ಕೊರತೆ ತುಂಬ ಜನ. ಇದು ಕಾನೂನು ತಜ್ಞರು ಹೇಳಿದ್ರು, ಏನೇ ಬದಲಾವಣೆ ತರಬೇಕು ಅಂದರೆ ಈ ಥರ ಹೆಚ್ಚಾಗಿ ತೆಗೆದಿದ್ದು ಸರಿ ಇಲ್ಲ. ಚರ್ಚೆ ಆದ ನಂತರ ತೆಗಿಬೇಕಾಗಿತ್ತು. ಚರ್ಚೆನೇ ಮಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಕಾಂಗ್ರೆಸ್ಸಿಗೆ ವಿರೋಧ ಪಕ್ಷವಾಗಿ ಏನು ಮಾಡಬೇಕು ಅನ್ನೋದು ಗೊತ್ತೇ. ತುಂಬ ವರ್ಷಗಳು ಸ್ವತಂತ್ರ ಬಂದ 75 ವರ್ಷದಲ್ಲಿ 60-65 ವರ್ಷ ಅವರೇ ಆಳಿದ್ರಿಂದ ಅವರಿಗೆ ಅಪೋಸಿಷನ್ ರೋಲ್ ಪ್ಲೇ ಮಾಡುವಂಥದ್ದು ಅವ್ರಿಗೆ ಗೊತ್ತಿಲ್ಲ. ಆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಅವರು ಯಾವ ವಿಚಾರಗಳನ್ನ ಅವರು ಚರ್ಚೆಗೆ ತರಬೇಕಿತ್ತು ಪಾರ್ಲಿಮೆಂಟಲ್ಲಿ ಅಂಥ ಟೈಮಲ್ಲಿ ಚರ್ಚೆ ಮಾಡಲ್ಲ, ಓಡೋಗ್ತಾರೆ, ಬಾಯ್ಕಾಟ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಆದರೆ BJP ಹೇಗೆ ಒಂದೊಂದು ವಿಚಾರದಲ್ಲಿ ನಾವು ವಿರೋಧಿಸಬೇಕು ಅನ್ನೋದನ್ನು ಪಾರ್ಲಿಮೆಂಟಲ್ಲಿ ಕೂತು ಚರ್ಚೆಯ ಮೂಲಕ ಮಾಡೋದು, ಅಥವಾ ಆ್ಯಕ್ಟಲ್ಲಿ ತಪ್ಪಿದರೆ ಆ ತಪ್ಪನ್ನು ಸರಿ ಮಾಡಿ ಈ ತಪ್ಪಿದೆ ಅಂತ ನಾವು ಚರ್ಚೆ ಮಾಡ್ತೀವಿ. ಆ ಥರ ಚರ್ಚೆಗೆ ಹೋಗಲ್ಲ. ಇವರ ಸ್ವಭಾವ ಏನಾಗಿದೆ ಅನ್ನೋದಕ್ಕೆ ಪುಟ್ಟ ಉದಾಹರಣೆ ವ್ಯಾಕ್ಸಿನ್ನಿಂದ ಹೇಳ್ತಿರೋದು. ವ್ಯಾಕ್ಸಿನ್ ಕೋವಿಡ್ ಅನ್ನೋಂಥ ಮಹಾಮಾರಿಗೆ ವ್ಯಾಕ್ಸಿನ್ನ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದು ಸರ್ಕಾರ ಒಂದು ಪ್ಲ್ಯಾನ್ ಮಾಡ್ತು, ನಮ್ಮ ಪ್ರೊಡಕ್ಷನ್ನಿಗೆ ತಕ್ಕಂತೆ ಹೇಗೆ ಕೊಡಬೇಕು ಅನ್ನೋದು. ಜನವರಿಯಲ್ಲಿ ಮೆಡಿಕಲ್ ಟೀಮ್ಗೆ, 2ನೇ ಫೆಬ್ರವರಿಯಲ್ಲಿ ಫ್ರಂಟ್ಲೈನ್ ವರ್ಕರ್ಸ್ಗೆ, ಮಾರ್ಚಲ್ಲಿ 65+, ಏಪ್ರಿಲಲ್ಲಿ 45+, ಮೇಲಿ 18+ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರು. ಆದರೆ ಈ ಅಪೋಸಿಷನ್ ನಡ್ಕೊಂಡಂಥ ರೀತಿ ಏನು, ಆ್ಯಕ್ಚುನಲ್ಲಿ ನಾನು ಕೊರತೆಗಳಿಗೆ ಸರ್ಕಾರಕ್ಕೆ ತಿಳಿಸ್ಬೋದು, ಆದರೆ ಮಿಸ್ಗೈಡ್ ಮಾಡ್ತೀವಿ ಸರ್ಕಾರಕ್ಕೆ. ಜನ ವ್ಯಾಕ್ಸಿನ್ ತಗೋಬೇಡಿ, ಅದು ಮೋದಿಯವ್ರು ಮಾಡ್ತಿರುವಂಥ ಮೋಸ, ಹಿಂದೆ ನೀರು ಕೊಡ್ತಿದ್ದಾರೆ. ಆ ವ್ಯಾಕ್ಸಿನ್ ತಗೊಂಡ್ರೆ ನಿಮ್ಮ ಮುಂದಿನ ನಿಮ್ಮ ಇದಕ್ಕೆ ತೊಂದರೆ ಆಗುತ್ತೆ, ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ನಮ್ಮ ಅಪೋಸಿಷನ್ಗಳು ಮೋದಿಯನ್ನು ವಿರೋಧಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ದೇಶದ ವಿಚಾರಗಳನ್ನು ವಿರೋಧಿಸುವಂಥ ಪ್ರಯತ್ನ, ದೇಶದಲ್ಲಿ ಆಗುವಂಥ ಪರಿವರ್ತನೆಯನ್ನು ವಿರೋಧಿಸುವಂಥ ಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ ಇನ್ನೂ ಒಂದಷ್ಟು ವರ್ಷ ಜನ ಅಪೋಸಿಷನ್ನೇ ಇಟ್ಟರೆ ಅಪೋಸಿಷನಲ್ಲಿ ಬಿಹೇವ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂತಾರೋ ಏನೋ ಗೊತ್ತಿಲ್ಲ. ಇವತ್ತವರೆಗೂ ಅವ್ರಿಗೆ ಅಪೋಸಿಷನ್ನಾಗಿ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ಕಲೀಲೇ ಇಲ್ಲ. ವಿರೋಧಿಸೋಕ್ಕೋಸ್ಕರ ವಿರೋಧ ಪಕ್ಷ ಅಂದರೆ ಎಲ್ಲದನ್ನು ವಿರೋಧಿಸ್ಬೋದು ಅನ್ನೋಂಥ ಮಾನಸಿಕತೆ ಇದೆ. ಹಾಗಾಗಿ ಕೃಷಿ ನೀತಿಯನ್ನು ಪಾರ್ಲಿಮೆಂಟ್ ತಂದಾಗ ಒಂದೇ ಒಂದಿನ ಪಾರ್ಲಿಮೆಂಟ್ ನಡೆಯೋಕ್ಕೂ ಬಿಡಲಿಲ್ಲ, ಚರ್ಚೆನೂ ಮಾಡಲಿಲ್ಲ. ಅವ್ರು ಯಾಕೆ ಕೃಷಿ ನೀತಿಯನ್ನು ಅಪೋಸ್ ಮಾಡ್ತೀವಿ ಅಂತ ಒಂದೇ ಒಂದಿನ ಅವ್ರು ಪ್ರೆಸೆಂಟ್ ಮಾಡಲೇ ಇಲ್ಲ. ರೈತಂಗೆ ಮೋಸ ಆಗುತ್ತೆ, ಎಲ್ಲಿ ಮೋಸ ಆಗುತ್ತೆ ಅನ್ನುವಂಥದ್ದು ಹೇಳಲೇ. ಕಾಂಗ್ರೆಸ್ ಚರ್ಚೆಗೆ ಬರೋಕ್ಕೆ ರೆಡಿ ಇಲ್ಲದಿರುವಂಥ ವಿರೋಧ ಪಕ್ಷ ಇವೆಲ್ಲವೂ ಕಾರಣ. ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಬಿಟ್ಕಾಯಿನ್ ವಿಷಯ, ಮೇಕೆದಾಟು ಯೋಜನೆ, ಜೊತೆಗೆ ಇವಾಗ ಏನು ಕೃಷಿ ಕಾಯ್ದೆಗಳು, ನಮ್ಮ ರಾಜ್ಯದಲ್ಲಿ ಈಗಾಗಲೇ ಸ್ವಲ್ಪ ಚೇಂಜಸ್ ಮಾಡಿ ಭೂ ಸುಧಾರಣೆ ಮತ್ತು ಒಂದು APMC ಕಾಯ್ದೆ ತಿದ್ದುಪಡಿ ಆಗಿದೆ. ಈ ಎಲ್ಲವೂ ಚರ್ಚೆಗೆ ಬರೋಕ್ಕೆ ಸಾಧ್ಯತೆ ಇದೆಯಾ? ಬಂದರೆ ಖಂಡಿತ ಬರುತ್ತೆ, ಬರಲೇಬೇಕು. ದೇಶದ ಇದು ಆಗಲಿ, ಸರ್ಕಾರ ಸಿದ್ಧವಾಗಿದೆ ಏನೇನು ಉತ್ತರ ಕೊಡಬೇಕು. ಕೇಂದ್ರದಲ್ಲಿ ಮಾರ್ಪಾಟ ಆದ ತಕ್ಷಣ ನ್ಯಾಚುರಲಿ ಕೇಂದ್ರದಲ್ಲಿ ಇಲ್ಲದೆ ಇದ್ದಾಗ ರಾಜ್ಯದಲ್ಲೂ ಅದಕ್ಕೆ ಬೇಕಾದಂಥ ಪರಿವರ್ತನೆ ಆಗಲೇಬೇಕಾಗುತ್ತೆ.
ವಾಪಸ್ ತಗೊಂಡಿದ್ದೀವಿ. ಸರ್ಕಾರನೇ ವಾಪಸ್ ತಗೊಂಡಿರುವಾಗ ಮತ್ತು ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಆ ತಿದ್ದುಪಡಿಗಳು ಏನೇನು ತರಬೇಕು ತರ್ತೀವಿ ಅಂದಾಗ ಅದು ತಂದ ತಕ್ಷಣ ಸೈಮಲ್ಟೇನಿಯಸ್ ಇಲ್ಲೂ ಸಹಿತ ಅದರಿಂದ ಈ ಚಳಿಗಾಲದ ಅಧಿವೇಶನದಲ್ಲಿ ಆ ಥರದ್ದೆಲ್ಲ ಬರುತ್ತೆ, ಅದಕ್ಕೆ ತಕ್ಕಂತೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಯಾವುದೇ ಕಾಂಕ್ರೀಟ್ ಎವಿಡೆನ್ಸ್ ಇಲ್ಲದೆ ಅಪೋಸಿಷನ್ ಅವರು ಒಂದಷ್ಟು ವಾದ ಮಾಡ್ತಿರುವಂಥದ್ದು. ಅದಕ್ಕೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಏನೇನು ಉತ್ತರ ಕೊಡಬೇಕೋ ಕೊಟ್ಟಿದ್ದಾರೆ. ಅದರಲ್ಲಿ ಅವ್ರು ಸಮರ್ಥವಾಗಿ ಅದನ್ನು ಅವ್ರಿಗೆ ವಿಚಾರವನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಶಿಕ್ಷಣ ಸಚಿವರ ಜೊತೆ ಮಾತನಾಡ್ತಾ ಅವರು ಶಿಕ್ಷಣದ ವಿಚಾರಗಳ ಜೊತೆಗೆ ಇವತ್ತಿನ ಇಶ್ಯೂಸ್ ಎಲ್ಲವನ್ನು ಮಾತಾಡಿದ್ರು. ಜೊತೆಗೆ ಇಲ್ಲ ಎಲ್ಲ ಜನರು ಅವ್ರವ್ರ ಸಮಸ್ಯೆಗಳೇನು ಅಂತ ಹೇಳಿ ಅಲ್ಲೇ ಪ್ರಶ್ನೆ ಮಾಡಿಕೊಂಡು ಅಲ್ಲೇ ಉತ್ತರವನ್ನು ಕಂಡುಕೊಂಡ್ರು. ಅಂದರೆ ಇವರು ಕಾಮನ್ ಮ್ಯಾನ್ಸ್ ಮಿನಿಸ್ಟರ್ ಆಗಿ ಇವತ್ತು ನಮ್ಮ ಇಡೀ ಸರ್ಕಾರದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಇಂಥ ಸಚಿವರ ಸಂಖ್ಯೆ ಹೆಚ್ಚಾದಾಗ ಕಾಮನ್ ಮ್ಯಾನ್ಗೆ ಸಿಗಬೇಕಾದ ಎಲ್ಲ ಸವಲತ್ತುಗಳು ನಮ್ಮ ಬೆರಳ ತುದಿಯಲ್ಲಿ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಸಿಗುತ್ತೆ. ಇಂಥ ಸಚಿವರ ಸಂಖ್ಯೆ ಎಲ್ಲ ಸರ್ಕಾರಗಳಲ್ಲಿ ಹೆಚ್ಚಾಗಲಿ ಅಂತ ಹೇಳಿ ನಾನು ಕಾಮನ್ ಈ ದೇಶದ ಪ್ರಜೆಯಾಗಿ ಕೇಳ್ಕೊತಾ ಇದ್ದೀನಿ. ಸರ್, ಇದುವರೆಗೂ ನಮಗೆ ವಿಶೇಷ ಸಂದರ್ಶನವನ್ನು ಕೊಟ್ರಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಖಂಡಿತ ತುಂಬ ಸಂತೋಷ ಆಗ್ತಿದೆ. ಸಮಾಜದಲ್ಲಿ ಪರಿವರ್ತನೆ ಆಗಬೇಕು, ಒಳ್ಳೆಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕು ಅಂಥೇಳಿ ಇಟ್ಕೊಂಡು ಚಾನಲ್ಲು ಇಷ್ಟು ಪ್ರಯತ್ನಗಳನ್ನ ಶ್ರಮವನ್ನು ಆಗ್ತಾಯಿದೆ. ನಿನ್ನೆಯಿಂದ ಇದ್ದು ಒಳ್ಳೆಯ ವಿಚಾರವನ್ನು ಮತ್ತು ಅಕಸ್ಮಾತ್ ತಪ್ಪದ್ದನ್ನು ತಿಳ್ಕೊಂಡು ಸರಿ ಮಾಡಿಸುವಂಥ ಪ್ರಯತ್ನವನ್ನು ಸಹಿತ ಚಾನಲ್ ಮಾಡಿದೆ. ಒಳ್ಳೆಯದನ್ನು ಬಿಂಬಿಸುವುದ್ರ ಮೂಲಕ ಮತ್ತೊಮ್ಮೆ ಒಳ್ಳೆಯತನವನ್ನು ತರಬೇಕು ಅಂತ ಚಾನಲ್ ಏನು ಆಸೆ ಇಟ್ಕೊಂಡಿದೆ. ಆಸೆ ಭಗವಂತ ಸಾಕಾರ ಮಾಡ್ತಾನೆ, ಒಳ್ಳೆಯದಾಗತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಮತ್ತೊಮ್ಮೆ ಸಮಾಜದಲ್ಲಿ ಪರಿವರ್ತನೆ ತರುವಂಥ ಅದರಲ್ಲಿ ಪತ್ರಿಕೋದ್ಯಮದ ಪಾತ್ರ ಎಷ್ಟು ದೊಡ್ಡದಿದೆ, ಆ ದೊಡ್ಡ ಪಾತ್ರವನ್ನು ತಾವುಗಳು ಮಾಡ್ತಿದ್ದೀರಾ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ.